ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೈವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ಓಂ ಮಹಾಲಕ್ಷ್ಮೀಶ್ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಹರೇ ಕೃಷ್ಣ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಲೈಫ್ ಲೈನ್ ಮೇಲೆ ಮತ್ತು ಮಸ್ತಿಷ್ಕ ರೇಖೆ ಅಂತ ಹೇಳ್ತೀವಿ, ಅಂದ್ರೆ ಬುದ್ಧಿ ರೇಖೆ ಮತ್ತು ಮಂಗಳನ ಪರ್ವದಲ್ಲಿ ಕೆಲವೊಂದು ಚಿಹ್ನೆಗಳು ಬಂದಾಗ ನಮಗೆ ತುಂಬಾ ತೊಂದರೆದಾಯಕ ಅಂತ ಹಸ್ತ ಸಾಮುದ್ರಿಕ ಶಾಸ್ತ್ರ ಹೇಳುತ್ತೆ. ಅದರಲ್ಲೂ ಕೋರ್ಟ್ ಕೇಸು, ಜೈಲಿಗೆ ಹೋಗುವಂತಹ ಸಾಧ್ಯತೆಗಳು ಇರುತ್ತೆ. ಈಗ ನಟ ದರ್ಶನ್ ಮತ್ತು ಅವರ ಗ್ಯಾಂಗ್ ಏನು ಈ ಒಂದು ನ್ಯಾಯಾಂಗ ಬಂಧನವನ್ನ ಅನುಭವಿಸ್ತಾ ಇದೆ, ಅದೇ ರೀತಿ ಕೆಲವೊಂದು ಕೋರ್ಟ್ ಕೇಸು ಮತ್ತು ಜೈಲು ವಾಸವನ್ನ ಒಂದು ಬಾರಿಯಾದ್ರೂ ಅನುಭವಿಸುವಂತಹ ಕೆಲವು ಚಿಹ್ನೆಗಳನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ಕೋರ್ಟ್ ಕೇಸ್ ಆಗತ್ತಾ ಅಥವಾ ಸೆರೆವಾಸ ಅಂದ್ರೆ ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ನಮ್ಮ ಜೀವನದಲ್ಲಿ ಬರುತ್ತಾ ಅನ್ನೋದನ್ನ ಹಸ್ತದಿಂದ ನಾವು ನೋಡಿ ತಿಳ್ಕೋಬಹುದು. ಅದನ್ನ ನೋಡ್ಬೇಕಂದ್ರೆ ಮಂಗಳನ ಕ್ಷೇತ್ರವನ್ನ ನೋಡ್ಬೇಕು. ಉಚ್ಚ ಮಂಗಳ ಕ್ಷೇತ್ರದಲ್ಲಿ ಅಡ್ಡಗೆರೆಗಳು ಈ ರೀತಿ ಲೈನ್ಸ್ ಇದ್ರೆ ತೊಂದರೆದಾಯಕ. ಎಷ್ಟು ಲೈನ್ಸ್ ಇದ್ರೆ ಅಷ್ಟು ನಮಗೆ ತೊಂದರೆ, ಬ್ಲಡ್ ರಿಲೇಟೆಡ್ ತೊಂದರೆ ಮತ್ತು ಮಸಲ್ಸ್ಗೆ ಸಂಬಂಧಪಟ್ಟ ತೊಂದರೆಗಳು ಬರ್ತಾನೆ ಇರುತ್ತೆ. ಮತ್ತು ಇದನ್ನ ಮಸ್ತಿಷ್ಕ ಅಂದ್ರೆ ಬುದ್ಧಿ ರೇಖೆ ಅಂತ ಹೇಳ್ತೀವಿ. ಅದರ ಕೆಳಗೆ ಬರ್ತಕ್ಕಂಥದ್ದು ಜೀವನ ರೇಖೆ. ಇವೆರಡರ ಮಧ್ಯೆ ಇಂಟು ಮಾರ್ಕ್ ಬಂದಲ್ಲಿ ಅವರು ಕೂಡ ಜೈಲಿಗೆ ಹೋಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಎಷ್ಟು ಇಂಟು ಮಾರ್ಕುಗಳು ಅವರ ಹಸ್ತದಲ್ಲಿ ಇರುತ್ತೋ ಈ ಜಾಗದಲ್ಲಿ ಲೈಫ್ ಲೈನ್ ಮೇಲೆ ಮತ್ತು ನೀಚ ಕುಜನ ಸ್ಥಾನದಲ್ಲಿ ಈ ಇಂಟು ಮಾರ್ಕು ಜಾಸ್ತಿ ಬಂದಷ್ಟು ಅಷ್ಟು ಅವ್ರಿಗೆ ಕೋರ್ಟ್ ಕೇಸು ಮತ್ತು ಜೈಲಿಗೆ ಹೋಗುವಂತಹ ಸಾಧ್ಯತೆಗಳು ಬರ್ತಾ ಇರುತ್ತೆ. ಅವ್ರಿಗೆ ತಪ್ಪಿಸ್ಕೊಳಕ್ಕಾಗಲ್ಲ, ಬೇಲ್ ಸಿಗೋದಿಲ್ಲ, ಜಾಮೀನು ಬೇಲು ಯಾವುದು ಸಿಗೋದಿಲ್ಲ, ಸಪೋರ್ಟ್ ಕೂಡ ಸಿಗೋದಿಲ್ಲ ಅವ್ರಿಗೆ. ಎಷ್ಟು ಜಾಸ್ತಿ ಇಂಟು ಮಾರ್ಕು ಮತ್ತೆ ಉಚ್ಚ ಮಂಗಳ ಪರ್ವದಲ್ಲಿ ಎಷ್ಟು ಗೆರೆಗಳಿರುತ್ತೋ ಅಷ್ಟು ದೀರ್ಘಕಾಲ ಸಮಯ ಜೈಲ್ ಅಥವಾ ಕೋರ್ಟ್ ಕೇಸ್ ಅಂತ ನಾವು ಅಳಿಬೇಕಾಗತ್ತೆ. ಅದೇ ರೀತಿ ಜೀವನ ರೇಖೆ ಮೇಲೆ ಇನ್ನೂ ಒಂದು ಚಿಹ್ನೆ ಬಾಕ್ಸ್ ರೀತಿ ಅಂದ್ರೆ ಸ್ಕ್ವೇರ್ ರೀತಿ ಒಂದು ಚಿಹ್ನೆ ಬರುತ್ತೆ. ಈ ರೀತಿ ಲೈಫ್ ಲೈನ್ ಮೇಲೆ ಆ ರೀತಿ ಒಂದು ಸ್ಕ್ವೇರ್ ಅಥವಾ ಬಾಕ್ಸ್ ಬಂದರೂ ಕೂಡ ಕೋರ್ಟ್ ಮತ್ತು ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ಮನುಷ್ಯನಿಗೆ ಬರುತ್ತೆ. ಜಾತಕವನ್ನು ಕೂಡ ನೋಡಿ ನಾವು ವಿಮರ್ಶೆಯನ್ನ ಮಾಡಬೇಕಾಗತ್ತೆ. ಹಾಗೆ ಹಸ್ತವನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಜಾತಕದಲ್ಲಿ ಗ್ರಹಗಳ ಪರಿಸ್ಥಿತಿಗಳು ಹೇಗೋ ಗೋಚಾರದಲ್ಲಿ ಅದೇ ರೀತಿ ಕೆಲವೊಂದು ಚೇಂಜಸ್ ಆಗ್ತಾ ಹೋಗುತ್ತೆ ಹಸ್ತದಲ್ಲಿ. ಹಾಗಾಗಿ ಜ್ಯೋತಿಷ್ಯ ಕೂಡ ತುಂಬಾ ಇಂಪಾರ್ಟೆಂಟ್. ದರ್ಶನ್ ಅವರ ಹಸ್ತರೇಖೆ ಚಿತ್ರ ಸಿಗ್ಲಿಲ್ಲ, ಅವರ ಹಸ್ತದ ಗುರುತುಗಳು, ಮತ್ತು ಅವರು ಈಗ ನ್ಯಾಯಾಂಗ ಬಂಧನದಲ್ಲಿ ಇರೋದ್ರಿಂದ ಅವರ ಬಗ್ಗೆ ಹೆಚ್ಚು ವಿಡಿಯೋ ಮಾಡೋದು ಅಷ್ಟು ಸಮಂಜಸವಲ್ಲ. ಹಾಗಾಗಿ ಅವ್ರ ಬಗ್ಗೆ ನಾನು ಈ ವಿಡಿಯೋನ ಮಾಡ್ತಿಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಹರೇ ಕೃಷ್ಣ. ಕೃಷ್ಣ ಅರ್ಪಣಮಸ್ತು.